ವೆಲ್ಕಮ್ ಟು RJVN ಚಾನಲ್. ಇನ್ನೊಂದು ವ್ಲಾಗ್ಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಇದು ಬಂದು ಬ್ಯಾಂಗಲೂರು ಮಧುರೈ ಹೈವೇನಲ್ಲಿ ಈ ಪಾಕಶಾಲಾ ಅನ್ನೋ ಒಂದು ಹೋಟ್ಲು ಹೊಸದಾಗಿದೆ. ಈಗ 3 ಮಂತ್ಸ್ ಆಗಿದೆ ಅದು ಆಗಿ. ಸೊ ಇಲ್ಲಿ ನಾವು ಬ್ರೇಕ್ಫಾಸ್ಟ್ ತಿನ್ನೋಣ ಅಂತ ಬಂದ್ವಿ. ಬನ್ನಿ ಯಾವ ಥರ ಇಲ್ಲಿ ಹೆಂಗಿರುತ್ತೆ ಟೇಸ್ಟು ಎಲ್ಲ ನೋಡೋಣ. ನಾನು ಡಿಸ್ಕ್ರಿಪ್ಷನ್ನಲ್ಲಿ ಇದ್ರ ಲೊಕೇಶನ್ ಹಾಕಿದ್ದೀನಿ. ಇದು ಹೊಸೂರು ಹತ್ರದಲ್ಲಿದೆ. ಹೋಗ್ತಾ ಕೋನೇರಿಪಲ್ಲಿ ಅಂತ ಈ ಜಾಗದ ಹೆಸರು. ಹೊಸದಾಗಿ ಆಗಿದೆ ಇದು. ಬನ್ನಿ ಇಲ್ಲಿ ಹೋಗಿ ನಾವು ಯಾವ ಥರ ಇಲ್ಲಿ ತಿಂಡಿಗಳೆಲ್ಲ ಇರುತ್ತೆ ಅಂತ ನಾವು ಟೇಸ್ಟ್ ನೋಡೋಣ. ನಿಮಗೂ ಇಷ್ಟ ಆದರೆ ಒಮ್ಮೆ ಬಂದು ಇಲ್ಲಿ ಭೇಟಿ ಕೊಡಿ. ಇದು ತುಂಬ ಹೈಜೀನಿಕ್ ಆಗಿದೆ ಅಂತ ಅನ್ನಿಸ್ತು ನನಗೆ. ಒಳಗಡೆ ಹೋದರೆ ನೋಡೋಕ್ಕೆ ತುಂಬ ಹೈಜೀನಿಕ್ ಆಗಿದೆ. ಬನ್ನಿ ಒಳಗಡೆ ಹೋಗೋಣ. ನಾವು ಒಳಗಡೆ ಹೋಗಿ ಏನೇ ತಿಂಡಿಗಳಿದೆ ಅಂತ ಅದನ್ನು ನೋಡಿ ಸವದು ನೀವು ಕೂಡ ಒಮ್ಮೆ ಇಲ್ಲಿ ಬಂದು ಈ ತಿಂಡಿ ರುಚಿಯನ್ನು ನೋಡಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಸೆಕ್ಷನಲ್ಲಿ ಹೇಳ್ಬೋದು. ಇಲ್ಲಿ ನಾವು 3 ಜನ ಹೋಗಿದ್ವಿ ಇಲ್ಲಿ ಟಿಫನ್ ಬ್ರೇಕ್ಫಾಸ್ಟ್ಗೆ. ಏನೇನು ತೊಗೊಂಡ್ವಿ ಅಂತ ನಾನು ನಿಮಗೆ ಇವಾಗ ತೋರಿಸ್ತೀನಿ. ಇದು ಒಂದು ಕರ್ನಾಟಕದ ಹೋಟೆಲ್ ಅಂತ ಹೇಳ್ಬೋದು. ಇಲ್ಲಿ ಆ್ಯಂಬಿಯನ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಮತ್ತು ನೀವು ಪಾರ್ಕಿಂಗ್ಗೆ ಕೂಡ ತುಂಬ ಜಾಗ ಇದೆ. ಸೊ ಕಾರೆಲ್ಲ ನಿಲ್ಸೋಕ್ಕೆ ಎಲ್ಲ ತುಂಬ ಜಾಗ ಎಲ್ಲ ಮಾಡಿಕೊಟ್ಟಿದ್ದಾರೆ. ಒಂದು ಕೂತ್ಕೊಂಡು ನಾವು ಕಂಫರ್ಟಬಲ್ಲಾಗಿ ತಿನ್ಬೋದು, ಆ ಥರ ಇದೆ. ಮೊದಲು ನಾವು ಬೆಣ್ಣೆ ಮಸಾಲೆ ದೋಸೆನ ತೊಗೊಂಡ್ವಿ. ಅದು ದೋಸೆಗೆ ಸ್ವಲ್ಪ ಬೆಣ್ಣೆ ಬಟರೆಲ್ಲ ಹಾಕಿ ಕೊಡ್ತಾರೆ. ಅದಕ್ಕೆ ಚಟ್ನಿ ಮತ್ತು ಸಾಂಬಾರು ಕೊಡ್ತಾರೆ. ಅದು ಚೆನ್ನಾಗಿತ್ತು, ಗರಿಗರಿಯಾಗಿತ್ತು ದೋಸೆ. ಸ್ವಲ್ಪ ಸಾಗು ಸ್ವಲ್ಪ ಖಾರ ಅನಿಸ್ತು, ಬಟ್ ಚೆನ್ನಾಗಿತ್ತು. ಆಮೇಲೆ ರವೆ ಇಡ್ಲಿ ಅಂತೂ ಅದೊಂದು ನಿಮಗೆ ಗೊತ್ತಿದ್ದಂಗೆ ಅದೊಂದು ಡಯೆಟ್ ಫುಡ್ ಅಂತಲೇ ಹೇಳ್ಬೋದು. ತುಂಬ ಸ್ಮೂತಾಗಿ ಚೆನ್ನಾಗಿತ್ತು. ಅದಕ್ಕೆ ಒಂದು ಸಾಗು ಮತ್ತು ಚಟ್ನಿ ಕೊಡ್ತಾರೆ. ಆಮೇಲೆ ಮಿನಿ ಟಿಫನ್ ಇದರಲ್ಲಿ ಏನು ಅಂತ ಹೇಳಿದ್ರೆ ಖಾರ ಬಾತ್, ಅದರಲ್ಲಿ ಟೊಮೆಟೊ ಈರುಳ್ಳಿ ಎಲ್ಲ ಹಾಕಿದ್ರು. ಇದು ಬಂದು ಕೇಸರಿ ಬಾತು ಮತ್ತು ಇಡ್ಲಿ, ವಡೆ, ಅದ್ರ ಜೊತೆಗೆ ಸಾಂಬಾರು ಮತ್ತು ಚಟ್ನಿನ ಕೊಟ್ಟಿದ್ದರು. ವಡೆ ಎಲ್ಲ ಭಾಳ ಗರಿಗರಿಯಾಗಿತ್ತು, ಭಾಳ ಚೆನ್ನಾಗಿತ್ತು. ಒಂದು ಇದು ಮಿನಿ ಫುಡ್. ಇದ್ರ ಜೊತೆಗೆ ಒಂದು ಕಾಂಪ್ಯಾಕ್ಟಾಗಿರುತ್ತೆ ತಿನ್ನೋಕ್ಕೆ. ಮತ್ತು ಕಾಫಿ ಅಂತೂ ಪಾಕಶಾಲಾದಲ್ಲಿ ತುಂಬ ಫೇಮಸ್ ಆಗಿರುತ್ತೆ ರುಚಿಗೆ. ಇದು ನಾವು 3 ಜನ ಹೋಗಿದ್ವಿ. ಇದಕ್ಕೆ ಒಂದು 704 ರೂಪೀಸ್ ಆಯಿತು. ರೀಸನಬಲ್ ಅಂತಲೇ ಹೇಳ್ಬೋದು. ಒಟ್ಟಿನಲ್ಲಿ ಇದು ತುಂಬ ಚೆನ್ನಾಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.